ಹೇಳಿ ಸರ್, ಸತೀಶ್ ಅವರು ಡೈರೆಕ್ಟ್ ಆದಮೇಲೆ ನಿಮ್ಮ ಡೈರಿ ಬಂದಮೇಲೆ ನಮಗೆ ಇದರಲ್ಲಿ ಎಲ್ಲ ಹೆಲ್ಪ್ ಮಾಡಿ ನಮಗೆ ಇದು ಸಹಕಾರ ಕೊಡ್ತಾವ್ರೆ. ಏನೇನು ಸಹಕಾರ ಕೊಡ್ತಾರೆ? ಅದೇ ಈ ಇನ್ಶೂರೆನ್ಸ್ ನೋವು, ಈ ಡೇರಿ ಬಗ್ಗೆ ಎಲ್ಲ ಮಾಡಿ ಇದು ಮಾಡ್ತಾವ್ರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ. ಸತೀಶ್ ಅವ್ರು ಬಂದಿದ್ದರು, ನಮಗೆ ಫುಲ್ಲು ಕ್ಲಿಯರಾಗಿ ಎಲ್ಲ ಹೇಳಿದ್ದಾರೆ, ಬಿಡಿಸಿ ಒಳ್ಳೆ ನಿರ್ದೇಶ ಇವರಾಗಿದ್ದಾರೆ ಅವರು. ನಾವು ಅವ್ರದ್ದು ಹೇಳಿದ್ದೆಲ್ಲನೂ ಇವಾಗ ನಾವು ಉಪಯೋಗ ಪಡಿಸ್ಕೋಬೇಕು. ನಾವು ಚೆನ್ನಾಗಿ ಕೆಲಸ ಮಾಡ್ತೀರಾ. ಇಂಥವ್ರು ನಮ್ಗೆ ಯಾವತ್ತೂ ಸಿಕ್ಕಿರಲಿಲ್ಲ, ಯಾರು ಹೇಳಿರಲಿಲ್ಲ ನಮ್ಗೆ, ಈ ಥರ ತಿಳುವಳಿಕೆನೇ ಹೇಳಿರಲಿಲ್ಲ ನಮಗೆ. ಖುಷಿ ಆಗ್ತಿದೆ ಸರ್. ಅವರು ಬಂದಮೇಲೆ ನಮಗೆ ಉಪಯೋಗ ಆಗಿದೆ ಸರ್. ಅವರಿಂದ ಬಂದ ಮೇಲೆ ಬೆನಿಫಿಟ್ಗಳೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವ್ರು ಬಂದು ತಿಳಿಸಿ ಒಂದೊಂದೇ ಬಿಡಿಸಿ ಹೇಳಿದ ಮೇಲೆ ನಮಗೆ ಅವ್ರು ಏನು ಹೇಳಿದಾರೆ ಅದನ್ನು ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ಇದೆ. ಪರಿಹಾರಗಳು ಬಂದಿದೆ ಸರ್, ಬಂದಿದೆ ಸರ್. ಹಸುಗಳಿಗೂ ಆಗಲಿ ಎಲ್ಲ ಪ್ರತಿಯೊಂದು ಬಂದಿದೆ. ಕೆಲಸ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಸರ್. ಯಾಕೆ ತಿಂತಾ ಇದ್ದೀನಿ ಅಂದರೆ, ನಮ್ಮ ಡೈರೆಕ್ಟ್ರು ಸತೀಶ್ ಅಣ್ಣವ್ರು ಬಂದಮೇಲೆ ಹಾಲು ಉತ್ಪಾದನೆಯಲ್ಲಿ ರೈತರಿಗೆ ಭಾಳ ಸಂತೋಷ ಆಗೈತೆ. ಅವ್ರದ್ದು ಒಂದು ಇದಾದ ಮೇಲೆ ನೋಡಿ, ಹಾಲು ಹಾಕ್ದಷ್ಟು ನಮ್ದು ಎಷ್ಟು ಉತ್ಪತ್ತಿ ಆಗ್ತದೋ ಅದ್ರ ಮೇಲೆ ಒಳ್ಳೆಯ ಸಂಭಾವನೆ ಕೊಡ್ತಾವ್ರೆ. ಭಾಳ ಖುಷಿಯಾಗಿದ್ದೀವಿ ನಾವು ರೈತರುಗಳು ಎಲ್ಲ. ಇದೆಲ್ಲ ಒಂದು ಸೇರ್ತಕ್ಕದ್ದು ನಮ್ಮ ಡೈರೆಕ್ಟರ್ ಅಂತ ಸತೀಶ್ ಕೊಡೋರು. ಎಲ್ಲ ಕಷ್ಟ ಸುಖಗಳು ಸ್ಪಂದಿಸ್ತಾರೆ. ನೋಡಿ, ಇವತ್ತು ಬಂದರು, ನಿಮ್ಗೇನೇ ಕಷ್ಟ ಸುಖ ಏನೇ ದೂರ ಇದ್ದರೂ ನಮ್ಗೆ ಹೇಳ್ರಪ್ಪ ಅಂತ ಒಂದು ಧೈರ್ಯವಾಗಿ ಹೇಳಿದ್ರು. ಅದಕ್ಕೆಲ್ಲ ನಮಗೆ ಒಂಥರ ಭಾಳ ಖುಷಿ ಆಯಿತು. ದೊಡ್ಡೇಗೌಡ, ಗೆಜ್ಜಿದಳ್ಳಿ, ಇದೇ ಹಾಲು ಇದೇ ಡೈರಿಗೆ ಹಾಕೋದು ನಾವು.